ಆಸ್ಪತ್ರೆ ತುಮಕೂರು ಹಾಗೂ ಆರ್ ಉಗ್ರೇಶ್ ಅಭಿಮಾನ ಬಳಗ ಇವರ ವತಿಯಿಂದ ಇವತ್ತು ಏನು ಒಂದು ಕ್ಯಾಂಪು ಏನು ಆಚರಣೆ ಇವತ್ತು ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ಉಗ್ರೇಶಣ್ಣರ ಅಭಿಮಾನ ಬಳಗದಿಂದ ಇವತ್ತು ನಿಜವಾಗ್ಲೂ ಒಂದು ಒಳ್ಳೆ ಜನಸಂಖ್ಯೆ ಸೇರಿಸಿ ಇವತ್ತು ಫಲಾನುಭವಿಗಳು ಬಂದಿದ್ದಾರೆ. ಅದರಿಂದ ವೇದಿಕೆ ಮೇಲಿರುವ ನಮ್ಮ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದಂಥ ಮಂಜುನಾಥ್ ಗೌಡ್ರೆ ಹಾಗೂ ಆತ್ಮೀಯ ಸ್ನೇಹಿತರಾದಂಥ ಲಯನ್ಸ್ ಕ್ಲಬ್ ಸದಸ್ಯರಾದಂಥ ಪಿ.ಎಲ್.ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದಂಥ ಹಾಲಿ ಸದಸ್ಯರಾದಂಥ ಆತ್ಮೀಯ ಸ್ನೇಹಿತರಾದಂಥ ಟಿ.ಡಿ ಮಲ್ಲೇಶ್ ಅವರೇ ಹಾಗೂ ಹೊಸೂರು ಗ್ರಾಮ ಪಂಚಾಯತಿ ಗ್ರಾಮದ ಹಿರಿಯರು ಆದಂಥ ಪಾಪಣ್ಣನವರೇ ಹಾಗೂ ಹುಣಸಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ಹನುಮಂತರಾಯಪ್ಪನವರೇ ಹಾಗೂ ನಮ್ಮ ಬಂದಕುಂಟೆ ಗ್ರಾಮದ VSSN ಮಾಜಿ ಅಧ್ಯಕ್ಷರು ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಆತ್ಮೀಯರು ಆದಂಥ ತಿಮ್ಮೇಗೌಡ್ರೆ ಹಾಗೂ ನಮ್ಮ ಪಂಚಾಯತಿ ಹುಣಸಹಳ್ಳಿ ಗ್ರಾಮ ಪಂಚಾಯತಿಯ ಎಲ್ಲ ಮುಖಂಡರುಗಳೇ ಹಾಗೂ ಫಲಾನುಭವಿಗಳೇ. ಯಾಕೆಂದರೆ ಈ ಕಾರ್ಯಕ್ರಮನ ಹಳ್ಳಿಗಾಡಿನಲ್ಲಿ ಯಾಕೆ ತಂದಿದ್ದೀವಿ ಒಂದು ಲಯನ್ಸ್ ಕ್ಲಬ್ ವತಿಯಿಂದ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ಈ ಕತ್ತಲಿನ ಕಡೆಯಿಂದ ಬೆಳಕಿಗೆ ತರಬೇಕು ಅಂತ. ಇವತ್ತು ಕತ್ತಲಿರೋಂಥನ್ನ ಬೆಳಕಿಗೆ ತರಬೇಕು. ಈ ಲಯನ್ಸ್ ಕ್ಲಬ್ ಉದ್ದೇಶನೇ ಅದು. ಯಾಕೆ ನಾನು ಒಬ್ಬ ಆ ಲಯನ್ಸ್ ಕ್ಲಬ್ ಸದಸ್ಯನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಮಂಜುನಾಥ್ ಗೌಡ್ರು ಇರ್ಬೋದು, ರಾಜಣ್ಣ ಮತ್ತು ಹೇಮಂತ್ ರಾಜ್ ಅವರಿಲ್ಲ, ನೀನು ಈ ಲಯನ್ಸ್ ಕ್ಲಬ್ ಜೊತೆ ನೀನು ಬರಲೇಬೇಕು, ನೀನು ಒಬ್ಬ ಸದಸ್ಯನಾಗಬೇಕು ಅಂತ ಒಂದು ಕೇಳ್ಕೊಂಡಾಗ, ಇಲ್ಲ ಸರ್ ದಯವಿಟ್ಟು ನಾನು ಬರ್ತೇನೆ, ನಿಮ್ಮ ಜೊತೆಗಿರ್ತೇನೆ. ಇವತ್ತು ನಮ್ಮ ಹಳ್ಳಿಗಾಡಿನ ಪ್ರದೇಶದಲ್ಲಿ ಇವತ್ತು ಒಂದು ಒಳ್ಳೆ ಅವಕಾಶ ಮಾಡಿ ಇವತ್ತು ಕತ್ತಲಿಂದ ಬೆಳಕಿಗೆ ತರಲೇಬೇಕು ಅನ್ನೋ ಒಂದು ತೀರ್ಮಾನ ತಗೊಂಡು ಇವತ್ತು ಈ ಹೊಸೂರು ಗ್ರಾಮ ಪಂಚಾಯತಿಗೆ ಹಾಕೊಂಡಿದ್ವಿ. ಇದೇ ರೀತಿ ನಾನು ಹುಟ್ಟುಹಬ್ಬದಲ್ಲಿ ಶಿರಾದಲ್ಲಿ 2025ನೇ ತಾರೀಕಿನಿಂದ ಒಂದು ಕಾರ್ಯಕ್ರಮ ಚಾಲನೆ ಮಾಡಿದ್ವಿ. ಅವತ್ತು ಕಡಿಮೆ ಅಂದರೆ ಒಂದು 100-120 ಜನಕ್ಕೆ ಅವತ್ತು ಕಣ್ಣು ಆಪ್ರೇಷನ್ ಮಾಡ್ತೀವಿ. ಎಲ್ಲರಿಗೂ ಸಕ್ಸಸ್ ಆಯಿತು. ಒಬ್ಬರಿಗೂ ಒಂದು ನೋವಾಗದ ರೀತಿಯಲ್ಲಿ ಈ ಲಯನ್ಸ್ ಕ್ಲಬ್ ವತಿಯಿಂದ ಕರ್ಕೊಂಡು ಹೋಗಿ ಉಚಿತವಾಗಿ ನಿಮ್ಗೆ ಯಾವುದೇ ಒಂದು ರೂಪಾಯಿನೂ ಸಹ ಖರ್ಚಾಗದ ರೀತಿಯಲ್ಲಿ ನಿಮ್ಗೆ ಆಪ್ರೇಷನ್ ಮಾಡಿ ಯಾವ ಜಾಗದಿಂದ ನಿಮಗೆ ಕರ್ಕೊಂಡು ಹೋಗಿದ್ದಾರೋ ಆ ಜಾಗಕ್ಕೆ ಕರ್ಕೊಂಬಂದು ಬಿಡೋ ಅಂಥ ವ್ಯವಸ್ಥೆ ಇವತ್ತು ನಮ್ಮ ಮಂಜುನಾಥ್ ಗೌಡರು ಮಾಡಿಸ್ಕೊಡ್ತಾವ್ರೆ. ಯಾಕೆಂದರೆ ಅವರು ನಮ್ಮ ಶಿರಾ ತಾಲೂಕಿನವರೇ, ಇದೇ ಶಿರಾ ತಾಲೂಕು ಬೆಜ್ಜಳ್ಳಿನವರು. ಆ ದೆಸೆಯಿಂದ ನಾವು ಎಲ್ಲರಿಗೂ ಹೇಳೋದಿಷ್ಟೇ, ಇವತ್ತು ಒಂದು ಅವಕಾಶ ಸಿಕ್ಕಿದೆ ನಮಗೂ. ನಾವು ಕತ್ತಲಿನಿಂದ ಬೆಳಕಿಗೆ ತಂದು ಒಂದು ಒಳ್ಳೆಯ ಅವಕಾಶವನ್ನು ನಾನು ಮಾಡಿಕೊಡಬೇಕು ಎಂಬ ದೆಸೆಯಿಂದ ಇವತ್ತು ನಾನು ಎಲ್ಲರಿಗೂ ಇವತ್ತು ಫಲಾನುಭವಿಗಳಿಗೆ ಸೇರಿಸಿ 3-4 ದಿವಸದಿಂದ ಇವತ್ತು ಹೆಚ್ಚಿನದಾಗಿ ನಾನು ಇವ್ರಿಗೆ ಹೇಳಬೇಕು ಅಂದರೆ, ಇವತ್ತು ನಮ್ಮ 2 ಗ್ರಾಮದ ನಮ್ಮ ಮುಖಂಡರುಗಳು ಏನಿದ್ದಾರೆ, ಹೊಸೂರು ಗ್ರಾಮ ಪಂಚಾಯತಿ ಮತ್ತು ಹುಣಸಹಳ್ಳಿ ಗ್ರಾಮ ಪಂಚಾಯತಿ ಏನು ನಮ್ಮ ಮುಖಂಡರುಗಳು, ಚಂದ್ರಣ್ಣ ಇರ್ಬೋದು, ನಮ್ಮ ಪಾಪಣ್ಣ ಇರ್ಬೋದು, ನಮ್ಮ ಹನುಮಂತರಾಯಪ್ಪ ಇರ್ಬೋದು, ರಾಜಣ್ಣ ಇರ್ಬೋದು, ನಮ್ಮ ಗಂಗಾಧರ ಇರ್ಬೋದು, ಎಲ್ಲ ಸೇರಿ ಇವತ್ತು ನಮ್ಮ ಮುಖಂಡರುಗಳು ಹೆಚ್ಚಿನದಾಗಿ ಒಂದು ಆಸಕ್ತಿ ವಹಿಸಿಲ್ಲ, ನಮ್ಮ ಹೊಸೂರು ಪಂಚಾಯತಿನೇ ಮಾಡಬೇಕು ಎಂಬ ಒಂದು ತೀರ್ಮಾನ ತಗೊಂಡ್ರು. ಆ ದೆಸೆಯಿಂದ ಇವತ್ತು ಒಂದು ಅನುಕೂಲ ಆಗುತ್ತೆ. ಯಾಕೆಂದರೆ ಎಲ್ಲ ದೊಡ್ಡ ಶ್ರೀಮಂತರುಗಳು 1 ಲಕ್ಷನೋ 2 ಲಕ್ಷನೋ 50,000 ಹೋಗ್ಬಿಟ್ಟು ತುಮಕೂರ್ಗೋ ಬೆಂಗಳೂರಿಗೆ ಹೋಗಿ ಕಣ್ಣು ಆಪ್ರೇಷನ್ ಮಾಡ್ಕೊಂಬರ್ತಾರೆ. ಇವತ್ತು ನಮಗೇನು ಕಣ್ಣು ಬಂದಿದ್ರು, ಆಪ್ರೇಷನ್ ಬಂದಿದ್ರು, ನಮ್ಮ ಮನೆ ಒತ್ತಡದಲ್ಲೋ, ನಮ್ಮ ಮನೆ ಕಷ್ಟದಲ್ಲೋ, ಇವತ್ತು ನಮ್ಮ ಮಕ್ಕಳುಗಳು ಇವತ್ತು ಇದ್ದು ಎಲ್ಲ ಬೆಂಗಳೂರಲ್ಲಿ ದುಡಿಯೋಕೆ ಹೋಗಿರ್ತಾರೆ. ಆ ದೆಸೆಯಿಂದ ನಾವು ಕಣ್ಣುಗಳು ತೋರಿಸ್ಕೊಳಕ್ಕಾಗಲ್ಲ. ಆ ದೆಸೆಯಿಂದನ ನಿಮಗೆ ಒಳ್ಳೆ ಅನುಕೂಲ ಆಗುತ್ತೆ. ಆ ದೆಸೆಯಿಂದನ ಇವತ್ತು ಕಣ್ಣು ನಮಗೆ ಬೆಳಕು ಬರ್ತೈತೆ. ಆ ದೆಸೆ ನೀವು ಪ್ರತಿಯೊಬ್ಬರು ನಿಮ್ಗೆ ಯಾವುದೇ 1 ರೂಪಾಯಿನೂ ಸಹ ಖರ್ಚಾಗೋ ರೀತಿಯಲ್ಲಿ ನಿಮ್ಗೆಲ್ಲರಿಗೂ ಗೊತ್ತೆ. ನೀವು ಎಲ್ಲಿಂದ ನಾವು ಕರ್ಕೊಂಡೋಗಿ ಟೆಸ್ಟ್ ಮಾಡಿಸಿ ನಾವು ಕರ್ಕೊಂಡೋಗಿರ್ತೀವೋ, ಕರ್ಕೊಂಬಂದು ಇಲ್ಲಿಗೆ ನಾನು ನಾಳೆ ತಂದುಬಿಡ್ತೀವಿ. ಇವತ್ತೇನೋ 25 ಜನ ಮೇಲೆ ಜಾಸ್ತಿ ಆದರೆ ನಾಳೆ ಮತ್ತೆ ಕರ್ಕೊಂಡು ಹೋಗ್ತಾರೆ. 25 ಜನ ಈಗ 12 ಗಂಟೆಗಲ್ಲ ಸರ್, 12 ಗಂಟೆಗೆ 25 ಜನಕ್ಕೆ ಏನು ಫಸ್ಟು ಸೆಲೆಕ್ಷನ್ ಆಗ್ತಾರೋ ಅವ್ರನ್ನ ಕಳಿಸ್ಕೊಟ್ಟು ಅವ್ರನ್ನ ಮತ್ತೆ ಆಪ್ರೇಷನ್ ಮಾಡಿಸ್ಕೊಂಡು ಕರ್ಕೊಂಬಂದುಬಿಟ್ಟು ಮತ್ತೆ ಇನ್ನು ಎಷ್ಟು ಜನ ಇರ್ತಾರೋ ಅವ್ರನ್ನ ಕರ್ಕೊಂಡು